Hello, my dear students, welcome back. First semester SAP Unit 5, Session 55 Question Tags by Chetan Kumar GN, Assistant Professor HOD, Department of English, GFGC, Vemgal, Bengaluru, North University. My dear students, in the last video we learned that the types of questions. In the types of question tags in English grammar. Here in this video we are going to learn about question tags. Question tags, a tool to confirm and clarification. Here question tags we are using for the confirm and clarify the information, or even we are using these question tags for the agreement. Now let us see what are question tags. Question tags are short questions added to the end of a statement. They are used to confirm or check information or to seek agreement. Example, she is a teacher, isn't she? Here, isn't she is a question tag, which is we are asking to confirm whether she is a teacher or not. We are expecting the answers yes or no here. Here the structure of question tags. Here the structure, the statement plus comma, then auxiliary or modal verb plus subject and pronoun. Example, you like coffee, don't you? Here for positive statement we have to use a negative question tag, and for negative statement we have to make positive question tag. ಅಂದರೆ ಒಂದು ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿತ್ತು, ಆ ಸೆಂಟೆನ್ಸ್ನಲ್ಲಿ ನಾಟ್ ಇಲ್ಲ, ಅದು ಪಾಸಿಟಿವ್ ಆಗಿದ್ದಾಗ ನಾವು ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮೇಲೆ ನೋಡಿ, ಯು ಲೈಕ್ ಕಾಫಿ ಡೋಂಟ್ ಯು, ಅಲ್ಲಿ ಡೋಂಟ್ ಯು ಅನ್ನೋದು ನೆಗೆಟಿವ್, ಡೂಮ್ನ ಮುಂದೆ ನಾಟನ್ನು ಸೇರಿಸಿ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ತೀವಿ. ಅದೇ ನೆಗೆಟಿವ್ ಸ್ಟೇಟ್ಮೆಂಟ್ ಬಂತು, ಯು ಡೋಂಟ್ ಲೈಕ್ ಕಾಫಿ ಇತ್ತು, ಆಗ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗತ್ತೆ ಡು ಯು ಅಂತಕ್ಕಂಥದ್ದು. ಎಕ್ಸಾಂಪಲ್ ಆಫ್ ಕ್ವಶನ್ ಟ್ಯಾಗ್ಸ್, ಹಿ ಈಸ್ ಟಾಲ್ ಇಸಂಟ್ ಹಿ, ಶಿ ಕ್ಯಾನ್ ಡ್ರೈವ್ ಕಾಂಟ್ ಶಿ, ದೇ ಆರಂಟ್ ಕಮಿಂಗ್ ಆರ್ ದೇ, ಯು ವಾಂಟ್ ಬಿ ಲೇಟ್ ವಿಲ್ ಯು. ಸಿ, ಈ ಒಂದು ಎಕ್ಸಾಂಪಲ್ಸನ್ನು ನೋಡಿದಾಗ ಗೊತ್ತಾಗುತ್ತೆ ಪಾಸಿಟಿವ್ ಸ್ಟೇಟ್ಮೆಂಟ್ಗೆ ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಸ್ಟೇಟ್ಮೆಂಟ್ಗೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ನೋಡಿ, ಮೊದಲ ಎರಡು ಬಂದು ಪಾಸಿಟಿವ್ ಇದೆ, ಈ ಈಸ್ ಟಾಲ್ ಎಲ್ಲೂ ನಾಟ್ ಇಲ್ಲ, ಸೊ ಇಸಂಟ್ ನಾಟನ್ನು ಸೇರಿಸಿ ಮಾಡಿದ್ದೇವೆ. ಶಿ ಕ್ಯಾನ್ ಡ್ರೈವ್ ಇದು ಪಾಸಿಟಿವ್ ಇದೆ, ಅಲ್ಲಿ ಕೆನ್ ಹೆಲ್ಪಿಂಗ್ ವರ್ಬ್, ನಾಟನ್ನು ಸೇರಿಸಿ ಕೆನಾಟ್ ಶಿ. ಹಾಗೆ ಇನ್ನು ಉಳಿದಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ನೋಡಿ ನೆಗೆಟಿವ್ ಇದೆ, ದೇ ಅರಂಟ್ ಕಮಿಂಗ್ ಅವರು ಬರ್ತಾ ಇಲ್ಲ, ಆರ್ ದೇ. ಹಾಗೆ ಯು ವಾಂಟ್ ಬಿ ಲೇಟ್ ವಿಲ್ ಯು. ಕಾಮನ್ ಆಕ್ಸಿಲರಿ ವರ್ಬ್ಸ್ ಇನ್ ಟ್ಯಾಗ್ಸ್. ನಾವು ಕ್ವಶನ್ ಟ್ಯಾಗ್ಸನ್ನು ಮಾಡಬೇಕಾದಾಗ ಅಲ್ಲಿ ಬಳಸ್ತಕ್ಕಂಥ ಒಂದು ಆಕ್ಸಿಲರಿ ವರ್ಬ್ಸ್ ಅಂದಾಗ ಈಸ್, ಆರ್, ಆಮ್, ವಾಸ್, ವರ್, ದೀಸ್ ಆರ್ ಆಲ್ ಗಿವನ್ ಇನ್ ದ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್. ಹ್ಯಾಸ್, ಹ್ಯಾವ್, ಹ್ಯಾಡ್, ದೀಸ್ ಆರ್ ಆಲ್ಸೋ ಗಿವನ್. ಆ್ಯಂಡ್ ಡೂ ಫಾರ್ಮ್, ಡೂ, ಡಸ್, ಡಿಡ್. ಆ್ಯಂಡ್ ಮಾಡಲ್ಸ್ ವಿಲ್, ಕ್ಯಾನ್, ಶುಡ್, ಕುಡ್, ಹುಡ್, ಇವೆಲ್ಲವೂ ಸಹ ಆ ಒಂದು ಸ್ಟೇಟ್ಮೆಂಟ್ಸ್ನಲ್ಲೇ ನೀಡಿರುತ್ತೆ. ಇಫ್ ದ helping verbs are not given or auxiliaries are not given in the statement, ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಕೊಡದೇ ಇದ್ದಾಗ ಮೇನ್ ವರ್ಬ್ನಲ್ಲಿ ನಾವು ಪ್ರೆಸೆಂಟ್ ಫಾರ್ಮಲ್ಲಿದ್ದಾಗ ಡೂ ಮತ್ತು ಡಸನ್ನು, ಪಾಸ್ಟ್ ಟೆನ್ಸ್ ಫಾರ್ಮ್ ಸ್ಟೇಟ್ಮೆಂಟ್ ಆಗಿದ್ದಾಗ ಡಿಡ್ಡನ್ನು ನಾವು ಹೆಲ್ಪಿಂಗ್ ವರ್ಬ್ಸನ್ನು ಇಲ್ಲಿ ಬಳಸ್ಕೊಂಡು ಕ್ವಶನ್ ಟ್ಯಾಗ್ಸನ್ನು ಮಾಡಬೇಕಾಗತ್ತೆ. ಹಿಯರ್ ಸ್ಪೆಷಲ್ ಕೇಸಸ್. ಇಲ್ಲಿ ಸ್ಪೆಷಲ್ ಕೇಸ್ ಅಂದಾಗ ಐ ಆಮ್ ಅಂತಕ್ಕಂಥದ್ದಕ್ಕೆ ನಾವು ಅಮಂಟ್ ಅಂತಕ್ಕಂಥದ್ದನ್ನು ಯೂಸ್ ಮಾಡೋದಿಲ್ಲ, ಅಲ್ಲಿ ಅರಂಟ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಅಮಂಟ್ ಅಂತಕ್ಕಂತಹ ಒಂದು ವರ್ಡ್ ಇಂಗ್ಲೀಷ್ನಲ್ಲಿ ಯೂಸ್ ಇಲ್ಲ, ಅದಕ್ಕಾಗಿ ಐ ಆಮ್ ಟೀಚರ್, ಐ ಆಮ್ ಸ್ಟೂಡೆಂಟ್ ಈ ರೀತಿ ಬಂದಾಗ ಅರಂಟ್ ಅಂತ ಯೂಸ್ ಮಾಡ್ಕೊಳ್ತೀವಿ. ಅರಂಟ್ ಐ ಅನ್ನೋದನ್ನ ಯೂಸ್ ಮಾಡ್ತೀವಿ. ನಂತರ ಇಂಪ್ಯಾರಿಟಿವ್ಸ್, ವಿಲ್ ಯುಗೆ ವೋಂಟ್ ಯು ಬಳಸ್ತೇವೆ. ನೋಡಿ, ಇಲ್ಲಿ ಆ ಒಂದು ಸೆಂಟೆನ್ಸ್ ಇದೆ, ಕ್ಲೋಸ್ ದ ಡೋರ್, ಇಲ್ಲಿ ವಿಲ್ ಯು. ನಂತರ ಲೆಟ್ಸ್ ಬಂದಾಗ ನಾವು ಶೆಲ್ ವಿಯನ್ನು ಬಳಸ್ತೇವೆ. ಲೆಟ್ಸ್ ಗೋ, ಶೆಲ್ ವಿ, ಲೆಟ್ಸ್ ಗೋ ಮೂವಿ, ಲೆಟ್ಸ್ ಪ್ಲೇ, ಲೆಟ್ಸ್ ಸ್ಟ್ಯಾಂಡ್ ಅಪ್, ಲೆಟ್ಸ್ ಸ್ಪೀಕ್, ಈ ರೀತಿ ಬಂದಾಗ ನಾವು ಶೆಲ್ ವಿ ಒಂದು ಕ್ವಶನ್ ಟ್ಯಾಗನ್ನು ಬಳಸ್ತೇವೆ. ಅದು ಬಿಟ್ಟು ನಾವು ಡೈರೆಕ್ಟಾಗಿ ಯಾವುದಾದ್ರೂ ಒಂದು ಆರ್ಡರನ್ನು, ಕಮ್ಯಾಂಡನ್ನು ಕೊಟ್ಟಾಗ ವಿಲ್ ಯು ಅನ್ನೋದನ್ನ ಬಳಸ್ತೇವೆ. ಟರ್ನ್ ಆಫ್ ದ ಫ್ಯಾನ್, ವಿಲ್ ಯು. ಗೆಟ್ ಮೀ ವಾಟರ್, ವಿಲ್ ಯು. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್, ವಿಲ್ ಯು. ಇಲ್ಲಿ ವಿಲ್ ಯು ಅನ್ನು ಬಳಸ್ತೇವೆ. ಇದು ಸ್ಪೆಷಲ್ ಕೇಸಸ್ ಆಗಿರುತ್ತೆ. ಕ್ವಶನ್ ಟ್ಯಾಗ್ ವಿತ್ ನೆಗೆಟಿವ್ ವರ್ಡ್ಸ್. ಇಲ್ಲಿ ವರ್ಡ್ಸ್ ಲೈಕ್ ನೆವರ್,
no one, nothing make the statement negative. ಇಲ್ಲಿ ಕೆಲವು ನೆಗೆಟಿವ್ ವರ್ಡ್ಸ್ ಇದೆ. ನೆವರ್, ನೋ ಒನ್, ನಥಿಂಗ್, ಸೆಲ್ಡಮ್, ರೇರ್ಲಿ, ಬೇರ್ಲಿ ಇವೆಲ್ಲವೂ ಸಹ ನೆಗೆಟಿವ್ ವರ್ಡ್ಸ್ ಆಗಿರುತ್ತೆ. ಅದು ಆ ಸೆಂಟೆನ್ಸ್ ನೆಗೆಟಿವ್ ಫಾರ್ಮ್ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಕ್ವಶನ್ ಟ್ಯಾಗ್ ಪಾಸಿಟಿವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೋ ಬಡಿ ಕಾಲ್ಡ್, ಡಿಡ್ ದೇ, ನಥಿಂಗ್ ಈಸ್ ರಾಂಗ್, ಈಸ್ ಇಟ್. ಈ ರೀತಿಯಾಗಿ ನಾವು ನೆಗೆಟಿವ್ ವರ್ಡ್ಸನ್ನು ನೋಡಿ ಕ್ವಶನ್ ಟ್ಯಾಗ್ಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಟಿಪ್ಸ್ ಫಾರ್ ಯೂಸಿಂಗ್ ಕ್ವಶನ್ ಟ್ಯಾಗ್ಸ್. ಹಿಯರ್ ಹೌ ಟು ಫ್ರೇಮ್ ಕ್ವಶನ್ ಟ್ಯಾಗ್ಸಲ್ಲಿ ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಮ್ಯಾಚ್ ದ ಟೆನ್ಸ್ ಆ್ಯಂಡ್ ವರ್ಬ್ ಕರೆಕ್ಟ್ಲಿ. ಆ ಸೆಂಟೆನ್ಸ್ನ ಒಂದು ಟೆನ್ಸ್ ಮತ್ತು ಆ ವರ್ಬನ್ನು ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಈಸ್ ಕೊಟ್ಟಿದ್ದಾಗ ಇಸಂಟ್ ಒಂದು ಕ್ವಶನ್ ಟ್ಯಾಗ್ ಇರಬೇಕು. ಯಾವುದೇ ಕಾರಣಕ್ಕೂ ಟೆನ್ಸನ್ನು ನಾವು ಚೇಂಜ್ ಮಾಡಬಾರ್ದು. ಯೂಸ್ ಕರೆಕ್ಟ್ ಪ್ರೊನೌನ್ಸ್. ಇಲ್ಲಿ ಪ್ರೊನೌನ್ಸ್ ವಿಷಯಕ್ಕೆ ಬಂದಾಗ ಫಾರ್ ಎಕ್ಸಾಂಪಲ್, ಲತಾ ಈಸ್ ಎ ಡಾಕ್ಟರ್ ಇದೆ. ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಇಸಂಟ್ ಶಿ, ಅಲ್ಲಿ ನೌನ್ ಕೊಟ್ಟಾಗ ಫೀಮೇಲ್ ನೌನ್ ಕೊಟ್ಟಿದ್ರೆ ಅದಕ್ಕೆ ಶಿ. ನಂತರ ಮೇಲ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್, ರಾಜು ಈಸ್ ಎ ಕ್ರಿಕೆಟ್ ಪ್ಲೇಯರ್, ಈಸಂಟ್ ಹಿ, ರಾಜುಗೆ ಹಿ ಬಳಸಬೇಕು. ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಬಂದಾಗ ಫಾರ್ ಎಕ್ಸಾಂಪಲ್, ದ ಬೇಬಿ ಈಸ್ ಕ್ರೈಯಿಂಗ್, ದ ಬೇಬಿ ಗಂಡು ಅಲ್ಲ ಹೆಣ್ಣು ಅಲ್ಲ, ಆಗ ಈಸಂಟ್ ಇಟ್, ಇಟ್ಟನ್ನು ಪ್ರೊನೌನ್ ಬಳಸಬೇಕು. ಮತ್ತು ಪ್ಲೂರಲ್ ಬಂದರೆ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್, ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಇರೋದ್ರಿಂದ ಆ ಒಂದು ನೌನ್ ಬಂದಾಗ ನಾವು ಪ್ರೊನೌನ್ ದೇಯನ್ನು ಬಳಸಬೇಕು. ರಾಜುಗೆ ಹಿ, ಲತಾಗೆ ಶಿ, ಬೇಬಿಗೆ ಇಟ್, ಸ್ಟೂಡೆಂಟ್ಸ್ಗೆ ದೇ. ಈ ರೀತಿ ಒಂದು ನೌನ್ಸ್ ಬಂದುಬಿಡ್ತು ಅಂದಾಗ ಸಬ್ಜೆಕ್ಟಲ್ಲಿ ಪ್ರೊನೌನ್ಸನ್ನು ನಾವು ಕರೆಕ್ಟಾಗಿ ಬಳಸಬೇಕಾಗತ್ತೆ. ಪೇ ಅಟೆನ್ಷನ್ ಟು ಪಾಸಿಟಿವ್ ನೆಗೆಟಿವ್ ಬ್ಯಾಲೆನ್ಸ್. ಅಲ್ಲಿ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ಇಲ್ಲಿ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಯೂಸ್ ರೈಸಿಂಗ್ ಇಂಟೋನೇಷನ್ ಫಾರ್ ರಿಯಲ್ ಕ್ವಶನ್ಸ್ ಆ್ಯಂಡ್ ಫಾಲಿಂಗ್ ಇಂಟೋನೇಷನ್ ಫಾರ್ ಸೀಕಿಂಗ್ ಅಗ್ರಿಮೆಂಟ್. ನೆಕ್ಸ್ಟ್, ಹಿಯರ್ ಈಸ್ ಒನ್ quiz question. Choose the correct question tag. He won the race. ಇಲ್ಲಿ ಓನ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಡಿಡ್ ಅನ್ನು ನಾವು ಪಾಸ್ಟ್ ಟೆನ್ಸ್ಗೆ ನಾವು ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗತ್ತೆ. ಡಿಡಂಟ್ ಹಿ ಈಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಆ್ಯಂಡ್ ಹಿಯರ್ ಈಸ್ ದ ಸಮ್ಮರಿ ಆಫ್ ದ video what we have learnt. Question tags are used to confirm or clarify information and formed using auxiliaries or modal verbs and subject pronouns. Mastering them improves your conversational fluency. Use question tags to sound natural and polite. Good communication starts with good questions. And thank you for watching this video and keep watching.